ನಮಸ್ಕಾರ. ನಾನು ವೆಂಕಟಾಚಲಪತಿ, ಆಮ್ ಆದ್ಮಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷ. ಇವತ್ತು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ನಿನ್ನೆ ಮಾನ್ಯ ಲೋಕಾಯುಕ್ತ ಸಂಸ್ಥೆಯಿಂದ ಬೆಂಗಳೂರು ನಗರ ಎಸ್ ಪಿರಾದ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ KP ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ನ ಲಂಚ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕ್ಕೊಂಡಿರುವಂಥ ವಿಚಾರದ ಬಗ್ಗೆ. ಅವರು ಲಂಚ ಪಡೆಯುವಾಗ ಲಾಕ್ ಆದ ತಕ್ಷಣ ಒಂದು ಮೃಗದಂತೆ ವರ್ತನೆ ಮಾಡಿದ್ದಾರೆ. ಯಾವುದೇ ಹುಲಿ ಸಿಂಹಕ್ಕೆ ಏನೂ ಕಡಿಮೆ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಈ ರಾಜ್ಯ ಸರ್ಕಾರ. ಕಾರಣ ಏನು? ಇವರಿಗೆ ಪೋಸ್ಟಿಂಗ್ ಕೊಡಬೇಕಾದ್ರೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರ್ತಾರೆ. ಆ ಕೋಟಿ ಹಿಂದೆ ಇವ್ರು ಬೀಳಲೇಬೇಕು, ವಿಧಿ ಇಲ್ಲ. ಇವರಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಪೋಸ್ಟಿಂಗ್ ಇಲ್ಲ. ಆ ನೆಕ್ಸ್ಟ್ ಪೋಸ್ಟಿಂಗ್ ಹೋಗಬೇಕು ಅಂದರೆ ಇವ್ರು ದುಡ್ಡು ಕಲೆ ಹಾಕಬೇಕು. ಅವರು ತಾನೇ ಏನು ಮಾಡೋಕ್ಕಾಗುತ್ತೆ? ಸಂವಿಧಾನ ಏನು ಹೇಳಿದೆ? ನೀವು ನಿಮ್ಮ ನೌಕರರನ್ನು ಮಕ್ಕಳಂತೆ ಕಾಣಿ ಅಂತ ಹೇಳಿದ್ದಾರೆ. ಇವರು ಮಕ್ಕಳಂತೆ ಕಾಣ್ತಾ ಇಲ್ಲ. ಮಕ್ಕಳಂತೆ ಕಂಡ್ರೆ ಅವ್ರಿಗೆ ಫ್ರೀಯಾಗಿ ಪೋಸ್ಟಿಂಗ್ಸು ಬರೀ ಪೊಲೀಸ್ ಇಲಾಖೆ ಅಂತಲೇ ಅಲ್ಲ, ಎಲ್ಲ ಇಲಾಖೆಗಳ ಕಥೆನೂ ಹಾಗೇ ಇದೆ. ಆದರೆ ಪೊಲೀಸ್ ಇಲಾಖೆ ಹೆಚ್ಚಾಗಿದೆ. ಪ್ರತಿ ಠಾಣೆಯಲ್ಲಿ ಇವತ್ತೇನಾಗಿದೆ, 2 ವರ್ಷಕ್ಕೆ ಒಮ್ಮೆ ಇನ್ಸ್ಪೆಕ್ಟರ್ನ ಚೇಂಜ್ ಮಾಡಬೇಕು ಅಂತ ಕಾನೂನಿದೆ. ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಅದ್ಯಾವುದೂ ಇವತ್ತು ಆಗ್ತಾ ಇಲ್ಲ. ಯಾರನ್ನು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ಅವರೇ ಕೂತ್ಕೊಂಡಿದ್ದಾರೆ. ಹೊಸ ಟ್ರಾನ್ಸ್ಫರ್ಗಳು ಆಗ್ತಾ ಇಲ್ಲ. ಎಲ್ರಿಗೂ ತೊಂದರೆ ಕೊಡ್ತಾ ಇದೆ ಸರ್ಕಾರ. ಕಾರಣ ಏನು ಅಂದರೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ. ಇವರೇ ಬಿಡ್ತಾರೆ, ನೀವು ದುಡ್ಡು ತಂದು ಕೊಡಿ ನಮಗೆ ಪೋಸ್ಟಿಂಗ್ ಮಾಡ್ತೀವಿ ಅಂತ. ಈ ವ್ಯವಸ್ಥೆ ಎಲ್ಲಿವರೆಗೂ ಹೋಗಲ್ವೋ ಅಲ್ಲಿವರೆಗೂ ಸಾರ್ವಜನಿಕರಿಗೆ ನ್ಯಾಯ ಸಿಗಲ್ಲ. ಇಲ್ಲಿ ಇವತ್ತು ಗೋವಿಂದರಾಜು ಅವರು ಅರೆಸ್ಟ್ ಆದವಾಗ ಅವರ ವರ್ತನೆ, ಅದು ವರ್ತನೆ ಅಲ್ಲ, ದುರ್ವರ್ತನೆ. ಈ ಸರ್ಕಾರ ನೌಕರರಿಗೆ ಸಂಬಂಧಪಟ್ಟ ಹಾಗೆ, ಲಂಚಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಕ್ರಮ ಕೈಗೊಳ್ಳೋಕ್ಕೆ ಇವರಿಗೆ ತಯಾರಿಲ್ಲ. ಯಾಕೆ ಅಂತಂದರೆ ಹಿಂದೆ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಲೋಕಾಯುಕ್ತನ ಮುಚ್ಚಿತ್ತು, ACB ಅನ್ನೋ ಸಂಸ್ಥೆನ ಹುಟ್ಟಾಕಿತ್ತು. ದೇವ್ರ ದಯೆಯಿಂದ ACBನ ಮುಚ್ಚಿಸಿ ಮತ್ತೆ ಲೋಕಾಯುಕ್ತಕ್ಕೆ ಬಂದಿದೆ. ಆ ಒಂದು ಸಂಸ್ಥೆಗೆ ಹಲ್ಲಿಲ್ಲದೆ ಇರೋ ಥರ ಮಾಡ್ತಾರೆ. ಎಷ್ಟು ಜನ ಇವತ್ತು ಇವರು ಲಾಕ್ ಆಗ್ತಾರೆ, ಅವ್ರ್ಯಾರು ಪೂರ್ಣ ಪ್ರಮಾಣದ ಶಿಕ್ಷಣ ಪಡೆಯಲ್ಲ. ಒಂದು 15 ದಿನ 20 ದಿವಸದಲ್ಲಿ ಮತ್ತೆ ತಮ್ಮ ಸೇವೆಗೆ ಬರ್ತಾರೆ. ಎಲ್ಲಿ ತನಕ ಕಠಿಣವಾದ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಸಣ್ಣ ತಪ್ಪಿಗೂ ಕಠಿಣ ಶಿಕ್ಷೆ ಎಲ್ಲಿವರೆಗೂ ಸಿಗಲ್ವೋ ಅಲ್ಲಿವರೆಗೂ ನಾವು ಈ ಭ್ರಷ್ಟಾಚಾರ ಮತ್ತು ಲಂಚಾವತಾರನ ತಡೆಯೋಕ್ಕಾಗಲ್ಲ. ಸರ್ಕಾರಗಳು ಗಮನಿಸಬೇಕು. ಲಂಚನ ಕಡಿಮೆ ಮಾಡಬೇಕು ಅಂತಂದರೆ ಮೊದಲು ರಾಜಕಾರಣಿಗಳು ಸರಿಯಾಗಬೇಕು. ರಾಜಕಾರಣಿಗಳು ಲಂಚ ಪಡೆಯೋದನ್ನು ಬಿಟ್ಟರೆ ವ್ಯವಸ್ಥೆ ತಾನಾಗೇ ಸರಿ ಹೋಗುತ್ತೆ. ಯಾರೂ ಬೇಕಂತ ಲಂಚ ಪಡೆಯಲ್ಲ. ಈಗ ಇವತ್ತಿನ ದಿನಗಳಲ್ಲಿ ವ್ಯವಸ್ಥೆ ಹಂಗಾಗಿದೆ. ಅವ್ರಿಗೆ ಪೋಸ್ಟಿಂಗ್ ಸಿಗಲ್ಲ. ಆ ಪೋಸ್ಟಿಂಗ್ಗೋಸ್ಕರ ದುರಾಸೆ ಬಿದ್ದು ಈ ಥರ ಕೆಲಸಗಳಲ್ಲಿ ಸಿಗಾಕ್ಕೊಂಡು ಸಾರ್ವಜನಿಕರಿಗೂ ತೊಂದರೆ ಕೊಟ್ಟು ಅವರೂ ಅವ್ರ ಕುಟುಂಬದಲ್ಲಿ ಇವತ್ತು ಅವಮಾನ ಪಡ್ತಾರೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಮತ್ತು ಈ ರೀತಿ ಅಟ್ಲೀಸ್ಟ್ ಇವತ್ತು ಈ ಅಧಿಕಾರಿ ವರ್ತನೆ ನೋಡಿ ಬೇರೆ ಅಧಿಕಾರಿಗಳು ಲಂಚ ಪಡೆಯೋದನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿ ಸಾರ್ವಜನಿಕರಿಗೆ ಮುಕ್ತವಾಗಿ ಸೇವೆಯನ್ನು ಸಿಗಲಿ. ಸರ್ಕಾರ ಕಠಿಣ ಕಾನೂನು ಕ್ರಮಗಳನ್ನು ಜಾರಿಗೆ ತಂದು ಈ ರೀತಿ ಆದವಾಗ ಶಿಕ್ಷೆ ಬೇಗ ಸಿಕ್ಕಿದರೆ ಲಂಚ ಪಡೆಯೋನು ಭಯ ಪಡ್ತಾನೆ. ಈಗ ಭಯನೇ ಇಲ್ಲದೆ ಆಗೋಗಿದೆ ಈ ಸರ್ಕಾರದಲ್ಲಿ. ಯಾಕೆಂದರೆ ದುಡ್ಡು ಕೊಟ್ಟು ಬಂದಿರ್ತಾರೆ, ಮತ್ತೆ ದುಡ್ಡು ಕೊಡ್ತಾರೆ, ಮತ್ತೆ ಸರಿ ಹೋಗ್ತಾರೆ. ಮಾಮೂಲಿ ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿ ಆಗಿದೆ. ಈ ವ್ಯವಸ್ಥೆನ ಸರಿ ಮಾಡಬೇಕು. ಸಾರ್ವಜನಿಕರು ಹೋರಾಟ ಮಾಡಬೇಕು, ಕೇಳಬೇಕು, ಪ್ರಶ್ನೆ ಮಾಡಬೇಕು. ಲಂಚ ಕೊಡೋದನ್ನು ತಡಿಬೇಕು. ಲಂಚ ಕೊಡದೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ದಯವಿಟ್ಟು ಕಾಯ್ದೆಗಳನ್ನು ಉಪಯೋಗಪಡಿಸ್ಕೊಳ್ಳಿ. ಯಾರೂ ಲಂಚ ಕೊಡೋಕ್ಕೆ ಹೋಗಬೇಡಿ. ಲಂಚ ಕೊಟ್ಟರೆ ನಾವು ಸಹ ತಪ್ಪಾಗ್ತೀವಿ, ನಾವು ಸಹ ತಪ್ಪಿತಸ್ಥರಾಗ್ತೀವಿ. ಲಂಚ ಕೊಡೋದು ತಪ್ಪು, ಲಂಚ ತೊಗೊಳ್ಳೋದು ತಪ್ಪು. ದಯವಿಟ್ಟು ನಾನು ಸಾರ್ವಜನಿಕರಿಗೆ ಈ ಮೂಲಕ ಕೈ ಜೋಡಿಸಿ ಮನವಿ ಮಾಡ್ತಾಯಿದ್ದೀನಿ. ಲಂಚ ಕೊಟ್ಟು ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಲಂಚ ಕೊಡದೇನೂ ಸಹ ಮಾಡಿಸ್ಕೋಬೋದು. ಒಂದು ಅಧಿಕಾರಿ ಮೇಲೆ ಇನ್ನೊಂದು ಅಧಿಕಾರಿ ಇರ್ತಾರೆ, ಒಂದು ಸಂಸ್ಥೆ ಮೇಲೆ ಇನ್ನೊಂದು ಸಂಸ್ಥೆ ಇರುತ್ತೆ. ಈ ಅಧಿಕಾರಿಯಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಅಧಿಕಾರಿ ಹತ್ರ ದೂರು ಕೊಟ್ಟು ನಮ್ಮ ಕೆಲಸ ಮಾಡಿಸ್ಕೋಬೋದು. ನಾವೇನು ಮಾಡ್ತೀವಿ, ಆತರ ಪಡ್ತೀವಿ, ನಮ್ಮ ಕೆಲಸ ಆಗ್ಬಿಡಲಿ ಅಂತೇಳಿ ಲಂಚ ಕೊಡೋಕೆ ಹೋಗ್ತೀವಿ.
ಲಂಚ ಕೊಡೋದು ಒಂದೇ ಮಾರ್ಗ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಒಂದು ವ್ಯವಸ್ಥೆಯಿಂದ, ಆ ಒಂದು ಯೋಚನೆಯಿಂದ ನಾವೆಲ್ಲ ಆಚೆಗೆ ಬಂದು ಉತ್ತಮ ಪ್ರಜೆಗಳಾಗಲಿ ಅನ್ನೋದು ನನ್ನ ಆಶಯ ಸರ್. ನಮಸ್ಕಾರ.